ಬೆಂಗಳೂರಿನಲ್ಲಿ ಮನೆ ಇಲ್ದಂತಕ್ಕಂಥವ್ರು ಬಡವರು ಅಥವಾ ನಿರಾಶ್ರಿತರು ಇನ್ನೂ ಕೂಡ ಮನೆ ಸಿಗದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಸೊ ರಾಜೀವ್ ಗಾಂಧಿ ವಸತಿ ನಿಗಮ ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಸಿಕೊಳ್ತಕ್ಕಂಥ ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿದೆ. ರಾಜೀವ್ ಗಾಂಧಿ ನಿರ್ಮಾಣ ಮಾಡ್ತಕ್ಕಂಥ ಮನೆಗಳಿಗೆ ಅಥವಾ ಫ್ಲಾಟ್ಗಳಿಗೆ ಬೇಕು ಅಂತೇಳಿ ಅರ್ಜಿ ಹಾಕಿದವರು ದುಡ್ಡು ಕೊಟ್ಟವ್ರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ, ಇನ್ನೂ ಪರದಾಟವನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಬೆಂಗಳೂರಿನ ಒಂದು ಭಾಗದಲ್ಲಿ ಏನು ಫ್ಲಾಟ್ಗಳನ್ನು ಪಡ್ಕೊಂಡಿದ್ದಾರೆ ಅವರು ಅಡ್ವಾನ್ಸ್ ಮಾತ್ರ ಕಟ್ಟಿ ಅನಧಿಕೃತವಾಗಿ ವಾಸ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾನೆ. ಸದ್ಯಕ್ಕೆ ಬೆಂಗಳೂರಿನ ಉತ್ತರ ತಾಲೂಕಿನ ಸಾದೇನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಸತಿ ಸಮುಚ್ಚಯ ಅಂದ್ರೆ ಅಪಾರ್ಟ್ಮೆಂಟ್ ನೀವು ಗಮನಿಸ್ತಾ ಇದ್ದೀರಿ. ಟೋಟಲ್ ಆಗಿ ಇದು G+3 ಅಂದ್ರೆ ನೆಲಮಹಡಿ ಪ್ಲಸ್ 3 ಫ್ಲೋರು. ಟೋಟಲ್ ಆಗಿ ಇಲ್ಲಿ 128 ಫ್ಲಾಟ್ಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು 128 ಫ್ಲಾಟ್ಗಳು ನಿರ್ಮಾಣ ಆಗಿ 2.5-3 ವರ್ಷ ಕಳೀತಾ ಬಂದಿದೆ. ಬಟ್ ಆದರೆ 128 ಫ್ಲಾಟ್ಗಳ ಪೈಕಿ ಅನಧಿಕೃತವಾಗಿ 53 ಮಂದಿ ಅಥವಾ ಕುಟುಂಬಗಳು ವಾಸವಿದ್ದಾರೆ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ನಿಗಮ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅವರು ಏನು ಫ್ಲಾಟ್ ನ ಮೌಲ್ಯ ಏನಿದೆ 7.5-8 ಲಕ್ಷ ಬೆಲೆ ಬಾಳ್ತಕ್ಕಂಥ ಫ್ಲಾಟ್ಗೆ ಬರೀ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಅಡ್ವಾನ್ಸ್ ರೂಪದಲ್ಲಿ ಅಥವಾ ಆರಂಭಿಕ ಠೇವಣಿ ಅಂತ ಕೊಟ್ಟು ಇಲ್ಲಿ ವಾಸ ಇದ್ದಾರೆ. ಸೊ ಇದು ನಿಯಮಗಳಲ್ಲಿ ಇಲ್ಲ. ಯಾಕಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಪೂರ್ತಿ ಹಣ, ಒಂದು ಫ್ಲಾಟ್ ನ ಬೆಲೆ ಏನಿರುತ್ತೆ ಅದು ಸಬ್ಸಿಡಿ ಅಥವಾ ಏನು ಪ್ರೋತ್ಸಾಹಧನ ಈ ರೀತಿ ಎಲ್ಲವೂ ಸೇರಿ ರಾಜೀವ್ ಗಾಂಧಿ ನಿಗಮಕ್ಕೆ ಫ್ಲಾಟ್ ನ ಒಟ್ಟಾರೆ ಮೌಲ್ಯ ಅಥವಾ ಹಣ ಸಿಕ್ಕಾಗ ಮಾತ್ರ ಅವರು ಫ್ಲಾಟ್ಗಳನ್ನ ಹಸ್ತಾಂತರ ಮಾಡತಕ್ಕಂಥ ನಿಯಮ ಇದೆ. ಬಟ್ ಆದ್ರೆ ಇಲ್ಲಿರ್ತಕ್ಕಂಥ 128 ಫ್ಲಾಟ್ಗಳ ಪೈಕಿ 50ಕ್ಕೂ ಹೆಚ್ಚು ಫ್ಲಾಟ್ಗಳಲ್ಲಿ ಬರೀ 1 ಲಕ್ಷ ಅಡ್ವಾನ್ಸ್ ಅನ್ನ ಕೊಟ್ಟು ವಾಸ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಮಂದಿ ಈ ಒಂದು ಫ್ಲಾಟ್ಗಳನ್ನ ಬಾಡಿಗೆಗೆ ಬಿಟ್ಟಿದ್ದಾರೆ. ನೋಡಿ ಎಂತ ವಿಪರ್ಯಾಸ ಅಂದ್ರೆ, ಯಾಕಂದ್ರೆ ಈ ಒಂದು ಫ್ಲಾಟ್ಗಳು ಸಿಗುವಂತದ್ದು ಯಾರು ಮನೆಗಳಿಲ್ಲ, ನಿರಾಶ್ರಿತರಿದ್ದಾರೆ, ಅವರಿಗೆ ಆಶ್ರಯ ಯೋಜನೆಯಡಿ ಒಂದು ಸೂರು ಕಲ್ಪಿಸಿ ಕೊಡಬೇಕು ಅಂತೇಳಿ ಮನೆಗಳನ್ನ ಕೊಡ್ತಾರೆ. ಬಟ್ ಆದ್ರೆ ಮನೆಗಳನ್ನ ತಗೊಂಡು ಬಾಡಿಗೆಗೆ ಬಿಡೋದು ಅಂದ್ರೆ ಏನದರ ಅರ್ಥ ಅಂದ್ರೆ ಈ ಒಂದು ಯೋಜನೆಯ ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಆರೋಪ. ಮತ್ತೊಂದು ಆರೋಪ, ಇಲ್ಲಿ ಬರೀ ಆರಂಭಿಕ ಠೇವಣಿ ಕೊಟ್ಟು 1 ಲಕ್ಷ ಅಮೌಂಟ್ ಕೊಟ್ಟು ಇವರು ಇಲ್ಲಿ ವಾಸ ಇದ್ದಾರೆ. ಇದಕ್ಕೆ ಯಾರು ಅಲೋ ಮಾಡಿದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಸರ್, 128 ಫ್ಲಾಟ್ಗಳ ಪೈಕಿ 50ಕ್ಕೂ ಹೆಚ್ಚು ಫ್ಲಾಟ್ಗಳು ಅನಧಿಕೃತ ವಾಸ ಇದೆ, ಬರೀ 1 ಲಕ್ಷ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಪೂರ್ತಿ ಅಮೌಂಟ್ ಕೊಟ್ಟಿದ್ರು ಕೂಡ ಫಲಾನುಭವಿಗೆ ಆಯ್ಕೆ ಆಗಿದ್ರು ಕೂಡ ಮನೆಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ. ಮನೆ ರೆಡಿ ಇದ್ರು ಕೂಡ ಅವ್ರು ತಗೊಳಕ್ ಆಗ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಬರೀ 1 ಲಕ್ಷ ಕೊಟ್ಟು ಹೇಗೆ ಮನೆಗಳಲ್ಲಿ ಅವ್ರು ಉಳ್ಕೊಳಕ್ ಸಾಧ್ಯ ಅಂತಕ್ಕಂಥದ್ದು. 128 ಮನೆಗಳಲ್ಲಿ ನಮಗೆ ಸಾಕಷ್ಟು 63 ಜನ ಫುಲ್ ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಒಂದು 16 ಜನ BBMP ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ. ಇನ್ನು ಉಳಿಕೆ ಏನು 49 ಜನ 49 ಜನದಲ್ಲಿ ಅವರು ನಮಗೆ ದುಡ್ಡು ಕಟ್ಟಿಲ್ಲ. ಅವರಿಗೆ ಸಾಕಷ್ಟು ನಾವು ನೋಟಿಸ್ ಕೊಟ್ಟಿದ್ವಿ ದುಡ್ಡು ಕಟ್ಟಬೇಕಂದ್ಬಿಟ್ಟು. ಆಮೇಲೆ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರಿಗೆ ಹೊರಗಡೆ ಹಾಕ್ಬೇಕು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಒಂದು ಈ ತಿಂಗಳು 18ನೇ ತಾರೀಕು ಮತ್ತೊಂದು ಡೇಟ್ ಕೊಟ್ಟಿದ್ವಿ. ಆ ಡೇಟ್ನಲ್ಲಿ ಅದರಲ್ಲಿ 49 ಜನದಲ್ಲಿ ಒಂದು 15 ಜನ ಪ್ರೋಸೆಸ್ಸಲ್ಲಿ ಇಟ್ಟಿದ್ದಾರೆ ಲೋನಲ್ಲಿ. ಸೊ ಆ ಅಮೌಂಟು ನಮಗೆ ಒಂದು 15ನೇ ತಾರೀಕು ಒಳಗಡೆ ಬರ್ತದೆ. 15 ಜನ ಬಿಟ್ಟು ಉಳಿಕೆ ಯಾರು ಪೇಮೆಂಟ್ ಮಾಡಿಲ್ಲ ಅವ್ರನ್ನ ನಾವು ಒಂದು 18 ನಂತರ ತೆರವುಗೊಳಿಸ್ತೀವಿ. ಸರಿ, 50ಕ್ಕೂ ಹೆಚ್ಚು ಕುಟುಂಬ ಅನಧಿಕೃತ ವಾಸ ಅಂತ ಆದ್ಮೇಲೆ ಅವರು ಪೂರ್ತಿ ಅಮೌಂಟ್ ಕಟ್ಟಿದ್ದೇನೆ ಹೇಗೆ ಮನೆಗೆ ಬಂದು ಸೆಟ್ಲ್ ಆದ್ರು? ಹೆಂಗೆ ನೀವು ಅಲೋ ಮಾಡಿದ್ರಿ, ಹಸ್ತಾಂತರ ಹೆಂಗ್ ಮಾಡಿದ್ರಿ ಅಂತ? ಹಸ್ತಾಂತರ ಮಾಡಿಲ್ಲ, ಹಸ್ತಾಂತರ ಬೈ ಫೋರ್ಸ್ ಎಲ್ಲ ನೈಟ್ ಎಲ್ಲ ಇದು ಜಂಪ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಹೊಡೆದಿದ್ದಾರೆ. ಎಸ್ ಹೊಡೆದಿದ್ದಾರೆ. ಅವ್ರಿಗೆ ಇಮಿಡಿಯೇಟ್ ನಾವು ಸಾಕಷ್ಟು ನೋಟಿಸ್ ಕೊಟ್ಟಿದ್ವಿ ತೆರವು ಮಾಡಬೇಕಂತ. ಬಟ್ ಮಾಡಿರಲಿಲ್ಲ. ಈಗ 18ನೇ ತಾರೀಕು ಫೈನಲ್ ಆಗಿ ನಾವು ತೆರವುಗೊಳಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ಏನು ನಿಗಮಕ್ಕೆ ಪೂರ್ತಿ ಹಣ ಕೊಡದೆ ಅನಧಿಕೃತವಾಗಿ ವಾಸ ಇದ್ದಾರೆ ಅಂಥವ್ರನ್ನ ತೆರವು ಮಾಡತಕ್ಕಂಥ ಕೆಲಸ ರಾಜೀವ್ ಗಾಂಧಿ ನಿಗಮ ಮಾಡುತ್ತೆ. ಈಗಾಗಲೇ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದೀರಿ. ಪೊಲೀಸ್ ಕಾರ್ಯಾಚರಣೆಯೊಂದಿಗೆ ಇಲ್ಲಿರ್ತಕ್ಕಂಥ ಮನೆಗಳನ್ನ ತೆರವು ಮಾಡತಕ್ಕಂಥ ಕೆಲಸಕ್ಕೂ ಶೀಘ್ರದಲ್ಲಿ ನಾವು ಮುಂದಾಗ್ತೀರಿ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ನಿಗಮದ AW ಹನುಮಂತ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.